ತಂದೆ ಹುಲಿ ಬಸವೇಶ್ವರ ಯಾಕೆ ಈ ಬಡಪಾಯಿಗೆ ಪುನಃ ಪುನಃ ಪರೀಕ್ಷಿಸುತ್ತಿರುವೆ? ಬಾಲಕನಿದ್ದಾಗಲೇ ಕೂಲಿ ಕಾರ್ಮಿಕನ ಕೆಲಸ ಮಾಡಿ ಕಾಲೇಜಿನಲ್ಲಿ ರಾಜ್ಯಕ್ಕೆ ಪ್ರಥಮ ರಂಗ ಪಡೆದಿರುವೆ. ನೌಕರಿ ಇಲ್ಲದೆ ನಿರುದ್ಯೋಗ ಆಗಿ ಅಲಿದಾಡುತ್ತಿರುವೆ. ಈ ಬಡ ವಿದ್ಯಾರ್ಥಿಗೆ ದಯ ತೋರಿ ಎಲ್ಲಾದ್ರೂ ಒಂದು ನೌಕರಿ ದೊರಕಿಸಿಕೊಡುತ್ತಂದೆ ನಿನ್ನ ಕೈ ಮುಗಿದುಕೊಳ್ಳುತ್ತೇನೆ. ಇವತ್ತು ಡಿಸೆಂಬರ್ 2 ತಾರೀಕು, 5ನೇ ತಾರೀಕಿನಂದು ಪೊಲೀಸ್ ಹುದ್ದೆಗೆ ಪರೀಕ್ಷೆ ಇದೆ. ಅದಕ್ಕಾಗಿ ಬೆಂಗಳೂರಿಗೆ ಹೋಗಬೇಕಾಗಿದೆ. ಮನೆಗೆ ಹೋಗಿ ಲಗೇಜ್ ರೆಡಿ ಮಾಡಿಕೊಂಡು ಬರುತ್ತೇನೆ. ಈ ಕಲಿಯುಗದಲ್ಲಿ ಕಳ್ಳತನ, ಕಪಟತನ, ಕಾಮೋತ್ಕರ್ತನ, ಈ ಕರ್ಮದ ಕೋರಿಕೆ ಕೈ ಹಾಕಿದ ಕ್ರೂರ ವ್ಯಕ್ತಿಗಳನ್ನು ಶೆಕ್ಕಲೆ ಕೊಚ್ಚಿ ಹಾಕಿ ಕಡಿವಾಣ ಹಾಕಿ ಕೊನೆಗೊಳಿಸದೆ ಈ ಇಂಟರ್ನ್ಯಾಷನಲ್ ಡಾನ್ ಟೈಗರ್ ಇಡೀ ಗೌರ್ಮೆಂಟ್ ಅದರಾಗಿ ನಿಂತರೂ ಖಂಡಿತ ನನಗೆ ಚಿಂತೆ ಇಲ್ಲ. ನಾನು ಚದರಿ ಕೂಡಿಸುವುದೇ ಈ ನನ್ನ ಮುಖ್ಯ ಗುರಿ. ಏನಾಯ್ತು? ಸ್ಟೇಷನ್ ರೋಡ್ನಲ್ಲಿ ಸುಟಿ ಸಿಡಿದುಕೊಂಡು ಬರುವಾಗ ಅಲ್ಲಿದ್ದ ಸುಟಿಯದನು ಕಳ್ತನ ಮಾಡಿಬಿಟ್ಟ. ಹೌದು ಬಾಸ್, ಗುಂಡಿನ ಬಾಯಿಂದ ಬೊಚ್ಚೋಗಿ ಬಂದೆ. ಈಗ ಆ ಪೊಲೀಸ್ ವರ್ಕ್ ಎಲ್ಲರೋನು ಸ್ಟೇಷನ್ ರೋಡ್ನಲ್ಲಿ ಡ್ಯೂಟಿಂಗ್ ಆಗಿರೋನು. ಓಕೆ, ಆಲ್ ರೈಟ್. ಅಂದ್ರೆ ನಿನ್ನ ಹರಿಶ್ಚಂದ್ರ ಘಾಟ್ಗೆ ಕಳಿಸಿದೆ. ಹರಿಶ್ಚಂದ್ರನ ಸ್ಪೆಷಾಲಿಟಿ ಕಳಿಸುವ ಕೋರಿಕೆ ತಿರಸ್ಕರಿಸಿ ಕೊಂಡರಂತೆ ಮೋದ ನೋಡಿದ ಯಾವ ಮಗನೇ ಅದಕ್ಕೆ ಪರಲೋಕಕ್ಕೆ ಪಾಸ್ ಮಾಡಿದೆ ಅವನ ಪ್ರಾಣ ಪಾಚೆ. ಗುಡ್ ಬೈ ಕಾತೆ ಅಡ್ಮಿಟ್ ಜಾರ್ನಿ.
ಸಮಯ ಸಾಧಿಸಿ ಸರ್ವಕ ಸಿದ್ಧನಾಗಿ ಸಿಡಿದೆದ್ದು ಬಂದಿದ್ದಾನೆ ಈ ಸಮುದ್ರ. ಲೇ ಕಾವೇರಿ, ಆ ಕ್ಷಣವೇ ನಿನ್ನ ಕಾಯ ಕಣ್ಣು ತುಂಬಿಕೊಂಡಿದ್ದೇವೆ, ಕ್ಷಣವೇ ನಿನ್ನ ಕನಸು ಕಾಣುತ್ತಿರುವನು. ಕಾವನ ಕೀಡಿಯಲ್ಲಿ ನಿನ್ನ ಸೀಲ ಕರಕಲಾಗಿಸಬೇಕೆಂದು ಈ ನಾಟಕದ ಕಥೆಗಳು ಕೊಟ್ಟಿದ್ದಾರೆ. ಖಳನಾಯಕನ ಕ್ಯಾರೆಕ್ಟರ್ ಈ ಕಥೆಯಲ್ಲಿ ನನ್ನ ಕತ್ತು ಕತ್ತರಿಸಿದರು ಕಣ್ಣಿಟ್ಟ ಕಾರ್ಯ ಕೈ ಬಿಡಲಾರೆ. ಬರ್ತೀನಿ, ಬರಕ್ಕಬೇಕಾ? ಪೊಲೀಸ್ ಅಷ್ಟೇ ಅಲ್ಲ, ಇಡೀ ಪೊಲಿಟಿಕ್ಸ್ ಈ ಹರಿಶ್ಚಂದ್ರನ ಮುಷ್ಟಿಯಲ್ಲಿ ಇರುವಾಗ ಅಷ್ಟಲ್ ಕಾನ್ಸ್ಟೇಬಲ್ ನೇನು ನನ್ನ ಬಲಗೈ ಬಂಟನ ಕೈಯಲ್ಲಿನ ಸೂಟ್ಕೇಸ್ ಲಪ್ಪಾಯಿಸಿಕೊಂಡು ಬಂದಿರೋ ಬೇಟೆ ನೀನು. ಏ ಹರಿಶ್ಚಂದ್ರ, ಈ ಎಂಟನೇ ಬಂದನಿಗೆ ಬೇಡನುವೆ ಕಟ್ಟಕ್ಕ. ಸುಮ್ಮನೆ ನನ್ನ ತಂಟೆಗೆ ನೀ ಬರಬೇಡ, ಹೊರಟು ಹೋಗಲ್ಲ. ಹೊರಟು ಹೋಗು. ಕೈಯಲ್ಲಿರೋ ಈ ಸೂಟ್ಕೇಸ್ ನನಗೆ ಮುಟ್ಟಿಸಿ ರೈಟ್ ಹೇಳು, ಇಲ್ಲವಾದ್ರೆ ಈ ದೃಷ್ಟಿಯಿಂದ ಸ್ಟ್ರೈಟ್ ಹೋಗುವೆ ವೈಕುಂಠಕ್ಕೆ. ಏ ನಿನಗಷ್ಟೇ ಅಲ್ಲ, ಹತ್ತು ಸ್ವರ್ಗದಲ್ಲಿ ಯಾರಿಗೆ ಹೆತ್ತಪ್ಪ ಬಂದರು ಈ ಸುಡಿಯತ್ತು ನಿನಗೆ ಬೆಟ್ಟ ಕೊಡಲಾರೆ. ಕೈಯಲ್ಲಿರೋ ಸೂಟ್ಕೇಸ್ ಕೊಟ್ಟು ಬಚಾವಾಗೊಂದು ಹೇಳಿದೆ. ನಮ್ಮಪ್ಪನ ಹೆಸರು ನೆತ್ತಿ ಮಾತನಾಡ್ತೀವಿ. ಅತ್ತೆ ಮಗನೇ, ಮುಗಿಯಿತು ನಿನ್ನ ಕತೆ. ಕಳಿಸುವ ಕೋರಿಕೆ ತಿರಸ್ಕರಿಸಿ ಕೊಂಡರಂತೆ ಮಾತನಾಡ ಆತಕ್ಕೆ ಪರಲೋಕಕ್ಕೆ ಪಾರ್ಸಲ್ ಮಾಡಿದೆ ಅವನ ಪ್ರಾಣ ಭಾಷೆ. ಜಾರ್ನೆ ಇಷ್ಟೊತ್ತಾದ್ರೂ ಇನ್ನೂ ಯಾಕೆ ಬರಲಿಲ್ಲ? ಛೇ, ಈ ಗಂಡಸ್ರೆ ಇಷ್ಟು ಬೇಗ ಬರ್ತೀನಿ ಅಂತ ಹೇಳೋದು, ಮತ್ತೆ ಅವರಲ್ಲಿ ಏನ್ ಮಾಡೋದು? ಇರ್ಲಿ. ಓಹೋ, ನೆನೆದವರ ಮನದಲ್ಲಿ ಎಂಬಂತೆ ಅಶ್ವಥ್ ಇತ್ತ ಕಡೆನೇ ಬರ್ತಾ ಇದ್ದಾನೆ. ಆಯ್ ಕಾವೇರಿ, ಯಾಕೆ ಕಾವೇರಿ ನನ್ನ ಮೇಲೆ ಕೋಪನಾ? ಕೋಪ ಅಷ್ಟೇ ಅಲ್ಲ, ನಿಮ್ಮ ಮೇಲೆ ಬೆಟ್ಟದಷ್ಟು ಕೋಪ ಇದೆ. ಅಷ್ಟೊಂದು ಕೋಪನಾ? ಹೌದು, ಮತ್ತೆ ಬೇಗ ಬರ್ತೀನಿ ಅಂತ ಹೇಳಿದವರು ಇಷ್ಟೊತ್ತಾದ್ರೂ ಈಗ ಬರ್ತಾ ಇದ್ದೀರಲ್ಲ? ಕಾವೇರಿ, ಸ್ನಾನ ಮಾಡಿ ಬಟ್ಟೆ ಪ್ಯಾಕ್ ಮಾಡ್ಕೊಂಡು ಬರ್ಬೇಕಾದ್ರೆ ಸ್ವಲ್ಪ ಲೇಟ್ ಆಯ್ತು, ಅಷ್ಟಕ್ಕೆ ಇಷ್ಟೊಂದು ಕೋಪ ಮಾಡುದಾ? ಅದು ಹೋಗ್ಲಿ ಬಿಡಿ, ಬೆಂಗಳೂರಿಗೆ ಹೋಗಿ ಬರೋದು ಎಷ್ಟು ದಿನ ಅಂತೆ? ಒಂದು ವಾರ ಕೂಡ ಆಗಬಹುದು ಕಾವೇರಿ. ಏನು, ಒಂದು ವಾರನಾ? ಹೌದು ಕಾವೇರಿ, ಪರೀಕ್ಷೆ ಬರೆದು ಫಲಿತಾಂಶ ಬರಬೇಕಾದ್ರೆ ಕನಿಷ್ಠ ಒಂದು ವಾರನಾದ್ರೂ ಹಾಗೆ ಆಗುತ್ತದೆ. ನೋಡಿ ಅಶ್ವಥ್, ಅಲ್ಲಿವರೆಗೂ ನಿಮ್ಮನ್ನ ಬಿಟ್ಟಿರುವಷ್ಟು ಶಕ್ತಿ ನನಗಿಲ್ಲ. ನೋಡಿ, ಬೇರೆ ಹುದ್ದೆ ನೋಡಿದ್ರೆ ಆಯ್ತು, ಬಿಟ್ಬಿಡಿ. ನೋಡು ಕಾವೇರಿ, ಮೊದಲೇ ನಾನು ನಿರುದ್ಯೋಗಿ, ಅಂತದ್ರಲ್ಲಿ ಇಂಥ ಅವಕಾಶವನ್ನು ಸದುಪಯೋಗ ಪಡ್ಕೊಂಡ್ರೆ ಮುಂದೊಂದು ದೊಡ್ಡ ತೊಂದರೆ ಬರುವುದು. ಅಶ್ವಥ್, ನನ್ನ ಮನಸ್ಸಿನ ಮಾತಿ ನಿಮ್ಗೆ ಅರ್ಥ ಆಗ್ತಾ ಇಲ್ಲ. ಅರ್ಥವಾಗುತ್ತದೆ ಕಾವೇರಿ, ನನಗೂ ಅರ್ಥವಾಗುತ್ತದೆ. ಆದ್ರೆ ಪರಿಸ್ಥಿತಿ ಒತ್ತಡವನ್ನು
ನೀನು ಸ್ವಲ್ಪ ಅರ್ಥ ಮಾಡಿಕೊಳ್ಬೇಕು. ನನ್ನಿಂದ ನಿನಗೆ ಹೇಳೋದು ಇಷ್ಟೇ ಇಲ್ಲ. ಆಯ್ತು ಐಶ್ವರ್, ನೀವು ಹೇಳಿದಂತೆ ಕೇಳ್ತೀನಿ. ಆದ್ರೆ ಫಲಿತಾಂಶ ಬಂದ ನಂತರ ಬರ್ಬೇಕು, ತಿಳಿತಾ? ಆದಷ್ಟು ಬೇಗ ಬಂದ್ಬಿಡ್ತೀನಿ. ಆಯ್ತು ಐಶ್ವರ್, ಹೋಗಿ ಬನ್ನಿ. ಕಾವೇರಿ, ಹೋಗುವ ಮುನ್ನ ಏನಾದರೂ ಕಿರುಕಾಣಿಕೆ? ಹೋಗಿಪ್ಪ. ಕಾಣಿಕೆನಾ? ಛೀ, ನನಗೆ ನಾಚಿಕೆ ಆಗುತ್ತೆ. ಏನಲ್ಲೇ, ನಾ ಕೇಳಿದ್ದು ಇದಲ್ಲ. ಮತ್ತೆ ನಿನ್ನ ಕೋಗಿಲ ಕಾಟದಿಂದ ಸುಂದರ ಗೀತೆ ಹೊರಹೊಮ್ಮಲಿ ಅಂತ ಕೇಳಿದೆ. ಓಹೋ, ಹೀಗೇನು ನಿಮ್ಮ ಒಗಟಿನ ಮಾತು? ಹೌದು ಮಾರಾಣಿ ಅವರೇ, ಬೇಗ ಶುರು ಮಾಡಿ. ನಿಮ್ಮ ಮಧುರ ಕಂಠದಿಂದ ಐ ಲವ್ ಯು ಕಾವೇರಿ, ಐ ಲವ್ ಯು. ಐ ಲವ್ ಯು ಐಶ್ವರ್, ಐ ಲವ್ ಯು. ಹೌದು ಕಾವೇರಿ, ಗಿಳಿಯನ್ನು ಪಂಜರದಿಂದ ಹೊರಬಿಟ್ಟಾಗ ಎಷ್ಟು ಸಂತೋಷ ಆಗುತ್ತದೆ ಅಷ್ಟೇ ನನಗೆ ಸಂತೋಷ ಆಗುತ್ತದೆ ಕಾವೇರಿ. ನಿನ್ನ ಸಂತೋಷನೇ ನನ್ನ ಸಂತೋಷ ಅಶ್ವ. ಕಾವೇರಿ, ಯಾಕೋ ಹೋಗ್ಲಿಕ್ಕೆ ಮನಸ್ಸಿಲ್ಲ? ಏ ಪೋಲಿ, ಎಲ್ಲ ಬೆಂಗಳೂರು ಹೋಗಿ ಬಂದ ನಂತರ
ಕಾವೇರಿ ಹೋಗಲು ಬರಲ್ಲ ಮಹೇಶ್ವರ್ ಬಾಯ್. ಆಹಾ, ಈ ಅಶ್ವತ್ಥನ್ನು ಪಡಿಬೇಕಾದ್ರೆ ನಾನು ಎಷ್ಟು ಜನ್ಮದ ಪುಣ್ಯ ಮಾಡಿದ್ದೀನಿ. ಯಾಕಂದ್ರೆ ಅಶ್ವಥ್, ಬೇಗ ನಾನು ನಿನಗೋಸ್ಕರ ಕಾಯ್ತಾ ಇರ್ತೀನಿ, ಬೇಗ ಬಂದ್ಬಿಡಿ. ಹರಿದಾಡುತ್ತಿರುವ ಹಾವಿನ ಗಂಡ, ಬೀಸುತ್ತಿರುವ ಗಾಳಿಯ ಗಂಡ, ಉರಿಯುತ್ತಿರುವ ಬೆಂಕಿಯ ಗಂಡ, ನನಗೆ ಅಡ್ಡ ಬಂದ ಕೆಟ್ಟ ಸುಳಮಕ್ಕಳನ್ನು ಮೆಟ್ಟಿನಿತ್ತಿರುವ ಗಂಡರ ಪುಂಡು ಕಂಡು ಹುಡಿ ಈ ಸತ್ಯರಾಜನೇ ಕಂಡ. ಮಹಾಶಿವನನ್ನು ಹರುವ ತಾಕತ್ತಿರೋದು ನಂದಿಗೆ ಮಾತ್ರ. ಅಂಬಾರಿನ ಹರುವ ತಾಕತ್ತಿರೋದು ಆಣಿಗೆ ಮಾತ್ರ. ಈ ಜಿಲ್ಲೆಯನ್ನು ಆಳುವ ತಾಕತ್ತಿರೋದು ಈ ಸತ್ಯರಾಜನಿಗೆ ಮಾತ್ರ. ಏ ಮಗನೇ, ಮಾಸ್ತಾಗಿ ಬಂದ್ರೆ ಮಾಚಿಲೆ ಪೂಜೆ, ರಾಸ್ತಾಗಿ ಬಂದ್ರೆ ಭಕ್ತಿಲೆ ಪೂಜೆ. ಏ ಮಗನೇ, ಸಮುದ್ರ ಉಗ್ರ, ಬರ್ತದೆ ಮಕ್ಕಳ. ಅಮ್ಮ ಭೂಮಿ ತಾಯಿ, ಈ ರೈತನ ಬಡವನ ಭವನೆಯಲ್ಲಿ ಬೆಂದು ಬೆಂದು ಬೇಸರವಾಗಿದೆ ಈ ಬದುಕು. ಬಾಡಿಗೆ ಎಷ್ಟು ದೇಹ ಆಗಿದೆ. ಆದರೆ ತಾಯಿ, ಈ ವರ್ಷ ಈ ಬಡವನ ಬಾಳು ಬಂಗಾರವಾಗಲಿ ಎಂದು ಸ್ಥಿರವಾಗಿ ಬೇಡಿಕೊಳ್ಳುವೆ ಭೂತಾಯಿ, ಸ್ಥಿರವಾಗಿ ಬೇಡಿಕೊಳ್ಳುವೆ. ಏನು ಬುತ್ತಿ ತಂದಿದ್ದೀನಿ, ಬನ್ನಿ ಊಟ ಮಾಡೋರಂತೆ. ಹೌದು ನಡಿ ಸೇರಿದವಿ, ಊಟ
ಊಟ ಮಾಡದಿದ್ದರೆ ಹೊಟ್ಟೆ ಕೇಳೋದೇ ಇಲ್ಲ. ನಾವು ದುಡಿಯೋದು ಹೊಟ್ಟೆಗಾಗಿ ಮತ್ತು ಬಟ್ಟೆಗಾಗಿ ಅಲ್ಲವೇ? ಹೌದು ರೀ, ತುಂಬಾ ಹೊತ್ತಾಗಿದೆ, ಬನ್ನಿ ಊಟ ಮಾಡೋರಂತೆ. ಶ್ರೀದೇವಿ, ನೀ ಮಾಡಿದ ಅಡಿಗೆ ಒಂದೊಂದು ಅನ್ನದಗಳಲ್ಲಿ ನನ್ನ ಹೆಸರು ಬರೆದಿರುವನು ಆ ದೇವರು. ಅಷ್ಟೇ ಅಲ್ಲ, ನಿನ್ನ ಕೈಯಿಂದ ಮಾಡಿದ ಅಡಿಗೆ ಊಟ ಮಾಡಿದರೆ ಪಂಚಾಮೃತ ಒಂದಷ್ಟೇ ಆನಂದವಾಗುವುದು ಈ ನನ್ನ ಅಂತರಾಳಕ್ಕೆ. ಹೊಗಳಿಕೆ ಸಾಕು ಮಾಡು ನನ್ನ ರಸ. ಏನ್ರಿ, ನಿಜವಾಗ್ಲು ನಾನು ಮಾಡಿದ ಅಡಿಗೆ ಅಷ್ಟೊಂದು ರುಚಿಯಾಗಿತ್ತ? ನನ್ನ ಮೇಲೆ ಆಣೆ ಮಾಡಿ ಹೇಳಿ, ಅದಕ್ಕೆ ಸರಿಯಾಗಿ ಎಣ್ಣೆ ಇರಲಿಲ್ಲ, ಉಪ್ಪಿರಲಿಲ್ಲ ಅಂತ ಅಡಿಗೆನ ಉಂಟು ರುಚಿಯಾಗಿದೆ ಅಂತ ಹೇಳ್ತಾ ಇದ್ದೀರಲ್ಲ, ಯಾಕ್ರಿ ಸುಳ್ಳು ಹೇಳ್ತಿದ್ದೀರಾ? ಶ್ರೀದೇವಿ, ನೀನು ನನ್ನ ಅರ್ಧಾಂಗಿನಿಯಾಗಿ 6 ತಿಂಗಳಾಗಿದೆ. ಅದು ಅಲ್ಲದೆ ಮನೆಯಲ್ಲಿ ಎಣ್ಣೆ ಇದ್ದರೂ ಬೇಳೆ ಇಲ್ಲ, ಕಾರು ಇದ್ದರೆ ಉಪ್ಪು ಇಲ್ಲ. ಇಂಥ ಹೊತ್ತಿನಲ್ಲಿ ಇಂಥ ಸಮಗ್ರವನ್ನು ಅಡಿಗೆ ಮಾಡಿ ನಮಗ ಉಣ್ಣ ಬಡಿಸಿ ಉಳಿದಿರುವ ಅನ್ನದಲ್ಲಿ ಅರವಟ್ಟು ನೀನು ಆನಂದ ಇರುವುದನ್ನು ಕಂಡು ಒಂದು ಕಡೆ ದುಃಖ, ಇನ್ನೊಂದು ಕಡೆ ಸಂತೋಷವಾಗುತ್ತದೆ. ಶ್ರೀದೇವಿ, ನನಗೆ ಸಂತೋಷವಾಗುತ್ತದೆ. ಈ ಅನಾಥ ಶ್ರೀದೇವಿಗೆ ಬಾಳು ಕೊಟ್ಟಿರುವ ನನ್ನ ಬಾಳಿನ ಭಗವಂತ ನೀವು. ನಿಮ್ಮ ಜೊತೆ ಕಷ್ಟನೇ ಇರಲಿ ನಷ್ಟನೇ ಇರಲಿ, ಅದು ನನ್ನ ಬಾಳಿನ ಉಡುಗೊರೆ ಅಂತ ತಿಳಿದುಕೊಂಡು ನಿಮ್ಮ ಜೊತೆ ಬಾಳುವುದೇ ನನ್ನ ಕರ್ತವ್ಯ ರೀ. ಶ್ರೀದೇವಿ, ಬಡವನಾಗಿ ಹುಟ್ಟಬಾರದು ಈ ಭೂಮಿಯ ಮೇಲೆ. ಯಾಕಂದರೆ ಒಬ್ಬ ಬಡವ ಬೆವರು ಸುರಿಸಿ ಭೂಮಿಯಲ್ಲಿ ದುಡಿದು ಬೀಜ ಬಿತ್ತಿ ಬೆಳೆ ತೆಗೆದು ಆ ಬೆಳೆ ಬಂದ ದಿನವೇ ಬಟ್ಟಿ ಬಹಾದೂರರು ಬಂದ ಲಾಭವನ್ನೆಲ್ಲ ಕಬ್ಬಳಿಸಿಕೊಂಡು ನಮ್ಮಂತ ಬಡವರನ್ನು ಬೀದಿಯಲ್ಲಿ ಭಿಕ್ಷೆ ಬೇಡಂತೂ ಮಾಡುತ್ತಾರೆ ಆ ಪಂಡ ಭಸ್ಮಾಸುರನ ಮಕ್ಕಳು. ಜೋಗಿ ಪಡೆದಿದ್ದು ಜೋಗಿಗೆ, ಯೋಗಿ ಪಡೆದಿದ್ದು ಯೋಗಿಗೆ, ಕುಬೇರ ಪಡೆದುಕೊಂಡಿದ್ದು ಕುಬೇರನಿಗೆ. ಬಡವರಾಗಿರೋ ನಾವು ಈ ಭೂತಾಯಿನ ನಂಬಿ ಬಿತ್ತಿ ಬೆಳೆ ತೆಗೆದರೆ ಈ ನಮ್ಮ ಬಾಳು ಬಂಗಾರವಾಗುವುದು ಖಂಡಿತ ರೀ. ಶ್ರೀದೇವಿ, ನನ್ನ ಬಾಳಿಗೆ ಬಂದ ಭಾಗ್ಯಲಕ್ಷ್ಮಿ ನಿನ್ನ ಕೈ ಹಿಡಿದ ನಾನೇ ಭಾಗ್ಯವಂತನು. ಪ್ರತಿಯೊಬ್ಬ ಬಡವನಿಗೆ ನಿನ್ನಂತ ಸದಿ ಸಿಕ್ಕರೆ ಆ ಬಡವನ ಬಾಳು ಬಂಗಾರದ ಬೀಡು. ನಿಮ್ಮಂತ ಪತಿಯನ್ನು ಕೈ ಹಿಡಿಬೇಕಾದ್ರೆ ನಾನು ಕೂಡ ತುಂಬಾನೇ ಪುಣ್ಯ ಮಾಡಿದ್ದೇನೆ. ಶ್ರೀದೇವಿ, ಹಾಗಾದರೆ ಬಾಣಿನಲ್ಲಿ ಭಾಸ್ಕರ ಉದಯಿಸಿ ಬಂದಂತೆ ನಿನ್ನ ಶ್ರೀಕಂಠದಿಂದ ಒಂದು ಹೊರಹೊಮ್ಮಲಿ ಒಂದು ಹೋಗ್ರಿ, ಯಾವಾಗಲೂ ಬರೀ ಇದೇ ಕಾಟ. ನಿಮ್ದು ವಯಸ್ಸಾದ್ರೂ ಇನ್ನು ಬುದ್ಧಿನ ಬರ್ಲಿಲ್ಲ ನಿಮಗೆ. ಶ್ರೀದೇವಿ, ಹುಚ್ಚಿ ಮರ ಮುಪ್ಪವಾದರೂ ಹುಳಿ ಮುಪ್ಪ ಆಗುವುದಿಲ್ಲ. ಹಾಗೆ ಮನುಷ್ಯನಿಗೆ ವಯಸ್ಸು ಕಡಿಮೆ ಆದರೆ ಆಸೆ ಕಡಿಮೆ ಆಗುವಂತೆ. ಶ್ರೀದೇವಿ, ಸಾಕು ಸಾಕು, ನೀವು ಹೇಳಿದ್ಮೇಲೆ ಇಲ್ಲ ಅಂತ ಹೇಳಕ್ಕಾಗುತ್ತಾ?
ಶ್ರೀದೇವಿ, ಮನೆಯಲ್ಲಿ ನನ್ನ ಸಹೋದರ ಇಲ್ಲವೇ? ಇಲ್ಲ, ಯಾರ್ದೋ ಕುಸ್ತಿ ಸ್ಪರ್ಧೆ ಇದೆ ಅಂತ ಪಕ್ಕದ ಹಳ್ಳಿಗೆ ಹೋಗಿದ್ದಾನೆ. ಹಾಗಾದರೆ ನೀನು ಮನೆಗೆ ಹೋಗು. ಹೊಲದಲ್ಲಿ ನನ್ನ ಹತ್ತುಗಳ ಅವಳೆ ಹೆಚ್ಚಾಗಿದೆ, ಅದಕ್ಕೆ ಹಳ್ಳದ ಕಡೆ ಹೋಗಿ ಬರ್ತೀನಿ. ಸರಿ, ನೀವು ಆದಷ್ಟು ಬೇಗ ಬಂದ್ಬಿಡಿ, ಸರಿನಾ? ತಂದೆ ಶ್ರೀ ಗುಳಿಬಸವೇಶ್ವರ ಆ ಸೋದರನಿಗೆ ಶಕ್ತಿ ಸಾಮರ್ಥ್ಯವನ್ನು ಕೊಟ್ಟು ಕಾಪಾಡುವ ನಿನ್ನದೇ ತಂದೆ, ನಿನ್ನದೇ. ಯಾಕಂದರೆ ಕಾಲದ ಮಿತಿ ವ್ಯರ್ಥವಾಗಿ ಹೋಗುವ ಪರಿಸ್ಥಿತಿ ಬಂದು ಅದಕ್ಕೆ ಹೋಗಿದೆ. ನೀನೇ ಒಂದು ದಾರಿ ತೋರಿಸಿ ಮುನ್ನಡೆಸಿಕೊಂಡು ಹೋಗುತ್ತಂದೆ, ಮುನ್ನಡೆಸಿಕೊಂಡು ಮುಂದೆ. ಯಾಕಂದರೆ ಮುಂದೆ ನಾವು ಒಳ್ಳೆ ಮನೆತನವೆನಿಸಿಕೊಳ್ಬೇಕೆಂಬುವ ಆಸೆ ನನಗೆ. ಆದರೆ ಇಲ್ಲಿ ಕೆಟ್ಟ ಸಾಮ್ರಾಜ್ಯವನ್ನು ಸ್ಥಾಪಿಸಿದ್ದಾನೆ ಆ ದುಷ್ಟ ಸಮುದ್ರ. ಅವನ ಕಟ್ಟಿಕೊಂಡಿರುವ ದ್ರೋಷವನ್ನು ಈ ಬಡವನ ರೋಷವ ಸಾಗರದಲ್ಲಿ ಮುಳುಗಿಸಿ ಮಣ್ಣು ಪಾಡು ಮಾಡಿದೆ ನನ್ನ ಪಾರ